ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಈಗ ನೀವು ಜೀವ ವೈವಿಧ್ಯ ಉಳಿವಿನ ಬಗ್ಗೆ ಮಾತಾಡಿದ್ರಿ, ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಆದ್ರೆ ಕುಡಿಲಿಕ್ಕೆ ನೀರು ಕೇಳಿದಾಗ ಕೊಡೋದಿಲ್ಲ ಹೇಳೋದು ಎಷ್ಟು ಸರಿ? ಇವೆರಡನ್ನ ನೀವು ಯಾವ ರೀತಿ ನೋಡ್ತೀರಿ? ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇದು ಬಯಲುಸೀಮೆಗೆ ನಮ್ಮ ಪೂಜ್ಯ ಸ್ವಾಮೀಜಿ ಹೇಳ್ತಾ ಇರ್ತಾರೆ, ಹಿಂದೆಲ್ಲ ಬರೀ ವಿದ್ಯುತ್ ಯೋಜನೆಗಳು ಅದು ಇದು ಆಗಿತ್ತು, ನಮಗೇನು ಎದುರುಗಡೆ ಬಹಳ ದೊಡ್ಡದಾದಂಥ ಹೋರಾಟಗಾರರು ಇರಲಿಲ್ಲ ಅಂತ. ಈಗ ಬಯಲುಸೀಮೆಯ ಬಹಳ ದೊಡ್ಡ ಸಂಖ್ಯೆಯ ಜನ ಅದ್ರ ಬಗ್ಗೆ ಕೇಳ್ತಾರೆ. ಬಟ್ ಆ ರೈತರಿಗೆ, ಬಯಲುಸೀಮೆ ರೈತರಿಗೆ ಮತ್ತು ಆ ಪ್ರದೇಶದಲ್ಲಿರುವಂತಹ ನೀರಾವರಿ ತಜ್ಞರು ಇವರ ಜೊತೆಗೆ ಸಮಾಲೋಚನೆಗಳು ನಾವು ನಡೆಸಿದ್ದೇವೆ. ಈಗಾಗಲೇ ಇರುವಂತಹ ನೀರಾವರಿ ಯೋಜನೆಗಳು ಸಾಕಷ್ಟು ಇದ್ದಾವೆ, ಅವುಗಳೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನೀರು ಹೋಗಿ ಮುಟ್ತಾ ಇಲ್ಲ ಮತ್ತು ಆ ನೀರು ಅಲ್ಲಿ ಶೇಖರಣೆ ಆಗ್ತಾ ಇಲ್ಲ. ಬಟ್ ಈ ನೀರಿಯಲ್ಲಿಂದ ಬಂತು ಅಂದರೆ ಅದು ತುಂಗಾ, ಭದ್ರಾ, ಕಾವೇರಿ, ಕೃಷ್ಣ, ಯಾವುದೇ ದೊಡ್ಡದಾದಂಥ ನಾನು ಯೋಜನೆ ವರದಾ ಬಗ್ಗೆ ತಗೊಳ್ಳಿ, ಈ ಎಲ್ಲ ನದಿಗಳಲ್ಲಿ ಇವತ್ತು ನೀರು ಕಡಿಮೆ ಆಗಿದೆ. ಆ ನದಿಗಳು ಹುಟ್ಟೋದು ಪಶ್ಚಿಮ ಘಟ್ಟದಲ್ಲಿ, ಆ ನದಿಗಳಲ್ಲಿ ಈಗಾಗಲೇ ನೀರು ಕಡಿಮೆ ಇದೆ. ಹಾಗಾಗಿ ನಾವು ನಾನು ಮುಖ್ಯವಾಗಿ ತುಂಗಭದ್ರಾ ತಗೋತೇನೆ. ತುಂಗಭದ್ರದ ಎಲ್ಲ ಶಿವಮೊಗ್ಗ ಜಿಲ್ಲೆಯ, ಚಿಕ್ಕಮಗಳೂರು ಜಿಲ್ಲೆ, ಈ ಪ್ರದೇಶಗಳಲ್ಲಿ ಹುಟ್ಟಿ ಹರಿಯುವಂಥದ್ದು ಇದು ಪಶ್ಚಿಮ ಘಟ್ಟದಲ್ಲಿ. ಇದು ಮುಂದೆ ಬಯಲುಸೀಮೆಗಳಲ್ಲಿ ಹರಿಯುತ್ತದೆ. ನೀರು ಕಡಿಮೆ ಆಯಿತು, ತುಂಗಾ ಉಳಿಸಿ ಅಂತ ದೊಡ್ಡದಾದಂಥ ಪಾದಯಾತ್ರೆ ಇವತ್ತು ನಡೀತಾ ಇದೆ. ಈಗ ಮತ್ತೆ ಅವರು ನದಿಯ ಸಮುದ್ರ ಸೇರೋವರೆಗೆ ನಡೆಸೋರ್ಲಿಕ್ಕೆ ಹೊರಟಿದ್ದಾರೆ. ಸೊ ಯಾಕೆಂದ್ರೆ ನಮ್ಮ ತುಂಗಾ, ಭದ್ರಾ ನದಿಗಳು ಡ್ಯಾಮ್ಗಳಲ್ಲಿ ಮತ್ತು ಜನಕ್ಕೆ ಇಡೀ ಉದ್ದಕ್ಕೆ ನೀರು ಇರಬೇಕು ಅಂದ್ರೆ ಈ ಪಶ್ಚಿಮ ಘಟ್ಟ ಉಳಿಬೇಕು ಮತ್ತು ಪಶ್ಚಿಮ ಘಟ್ಟವನ್ನು ಉಳಿಸ್ಬೇಕು. ಈಗ ಆಗಿರೋ ಡ್ಯಾಮ್ಸ್ ಆಯ್ತು, ಈಗ ಆಗಿರೋ ಕಾಲುವೆಗಳಾಯ್ತು, ಇನ್ನು ಮುಗೀತು ಆ ನೀರನ್ನು ಬಳಸೋದು. ಈ ಪಶ್ಚಿಮ ಘಟ್ಟದಲ್ಲಿ ಇರುವಂತ ಹಳ್ಳಗಳು, ಸಾವಿರಾರು ಹಳ್ಳಗಳಿದ್ದಾವೆ. ನನ್ನ ಒಂದೇ ನದಿಗೆ ನಮ್ಗೆ 1,000 ಹಳ್ಳಗಳಿದ್ದಾವೆ. ಅದು ಬೇಡ್ತಿ ಇರಲಿ, ಅಘನಾಶಿನಿ ಇರಲಿ, ಯಾವುದೇ ಇರಲಿ. ನಮ್ಮ ಇಡೀ ಪಶ್ಚಿಮ ಘಟ್ಟದಲ್ಲಿ 22 ನದಿಗಳಿದ್ದಾವೆ, 180 ಉಪನದಿಗಳಿದ್ದಾವೆ, ಮತ್ತೆ ಒಂದು 10,000 ಹಳ್ಳಗಳಿದ್ದಾವೆ ಅಂತ ಇಟ್ಕೊಳ್ರಿ. ಅಂದ್ರೆ ನಮ್ಮ ಲೆಕ್ಕದಲ್ಲಿ ಸಾಮಾನ್ಯವಾದ ಲೆಕ್ಕ ಮಾಡಿರುವಂಥದ್ದು ನೀರಾವರಿ ಇಲಾಖೆಯವರೇ. ಇವುಗಳನ್ನ ನೀವು ಉಳಿಸಿಕೊಳ್ಳದೆ ಹೋದ್ರೆ ನಿಮಗೆ ಇನ್ನೆಲ್ಲೂ ನೀರು ಬರೋದಿಲ್ಲ. ಕಾವೇರಿ ದೊಡ್ಡದಾಗಿ ತಗೋತೀನಿ, ಕಾವೇರಿ ಬಹಳ ದೊಡ್ಡದು, ಅಂತರ ರಾಜ್ಯ ಒಪ್ಪಂದಗಳಿಗೆ ಸೇರ್ಕೊಂಡಿರ್ತದೆ. ತುಂಗಭದ್ರಾ ಅಂತರ ರಾಜ್ಯ ಒಪ್ಪಂದಗಳಿದ್ದಾವೆ. ಇಷ್ಟು ನೀರನ್ನು ನೀವು ಡ್ಯಾಮ್ನಿಂದ ಕೆಳಗೆ ಬಿಡಬೇಕು ಅಂತ ಅವ್ರಿಗೆ ಕಳಿಸ್ಬೇಕು ನೀವು. ಸೊ ಇಲ್ಲಿ ಮ್ಯಾನೇಜ್ಮೆಂಟೇ ಇಲ್ಲ, ನಿರ್ವಹಣೆನೇ ಇಲ್ಲ. ತುಂಗಭದ್ರಾ ಡ್ಯಾಮ್ನಿಂದ ನಾವು 30 TMC ನೀರನ್ನ ಗೇಟು ಸರಿ ಮಾಡ್ಲಿಕ್ಕಾಗದೆ ಬಿಟ್ಟುಬಿಟ್ಟಿದ್ದೇವೆ. ಹೂಳು ತುಂಬ ಹೋಗಿದೆ, ಅಲ್ಲಿ 30 TMC ನೀರು ಹಾಳಾಯ್ತು. ನಾನು ಆ ಹೂಳು ತೆಗೆದ್ರೆ ನನಗೆ 30 TMC ನೀರು ತುಂಬಿರ್ತದೆ. ಹಲವು ರೀತಿ ಕಾರಣಗಳಿದೆ. ಕಾಲುವೆಗಳೆಲ್ಲ ಹಾಳು ಹೋಗಿದ್ದಾವೆ. ನಮ್ಮ ಶಿರ್ಸಿ ವಿಜ್ಞಾನಿ ಸಮ್ಮೇಳನದಲ್ಲಿ ಮತ್ತು ಬೆಂಗಳೂರಿನ ವಿಜ್ಞಾನಿ ಸಮ್ಮೇಳನದಲ್ಲಿ 2 ಕಡೆಗಳಲ್ಲಿ ಮೊನ್ನೆ ನೀರಾವರಿ ತಜ್ಞರು ಬಂದು ಹೇಳಿದ್ದಾರೆ, ಇನ್ನು ಮುಂದೆ ಹೊಸ ನೀರಾವರಿ ಯೋಜನೆಗಳು ಬೇಡ. ಇನ್ನು ಮುಂದೆ ಈ ತರ ಯೋಜನೆಗಳು ಬಂದರೆ ನಮ್ಮ ಪಶ್ಚಿಮ ಘಟ್ಟದವರಿಗೂ ನೀರಿಲ್ಲ, ಅಲ್ಲಿ ಡ್ಯಾಮ್ಗಳಿಗೂ ನೀರಿಲ್ಲ, ಅಂದ್ರೆ ರೈತರಿಗೂ ನೀರಿಲ್ಲ. ಸೊ ಅಲ್ಲಿ ನೀರನ್ನ ಪೋಲ್ ಮಾಡ್ಕೊತಿದ್ದೀರಿ, ಅಲ್ಲಿ ನೀರು ಜವಳಾಗ್ತಾ ಇದೆ ರೈತರ ಗದ್ದೆಗಳು ಅತಿಯಾದ ಬಳಕೆಯಿಂದ. ಅಲ್ಲಿ ಯಾವ ಉದ್ದೇಶಕ್ಕೆ ಬಳಸಬೇಕು? ನೀವು ಜೋಳ ಬೆಳಿಬೇಕಾ, ಭತ್ತ ಬೆಳಿಬೇಕಾ, ರಾಗಿ ಬೆಳಿಬೇಕಾ, ಅದೇ ಉದ್ದೇಶಕ್ಕೆ ಬೆಳಿಬೇಕು. ನೀವು ಅದನ್ನೇನ್ ಮಾಡ್ತಾ ಇದ್ದೀರಿ? ಬೇರೆದಕ್ಕೆ ಬಳಸ್ತೀರಿ. ನಾನು ಕಬ್ಬು ಬೆಳಿತೀನಿ, ಅಡಿಕೆನೂ ಬೆಳಿತೀನಿ ಅಂತ ಹೋಗ್ತೀರಿ. ಯಾವ ಉದ್ದೇಶ? ಇದನ್ನೆಲ್ಲ ಉಲ್ಲಂಘನೆಗಳು ಸಾವಿರ ಆಗಿದ್ದಾವೆ. ಯಾರು ಕಾರಣ ಕೇಳಿದ್ರು ಒನ್ಸ್ ಅಗೇನ್ ಸರ್ಕಾರದ ವಿವಿಧ ಇಲಾಖೆಗಳು, ಇಲಾಖೆಯ ಉನ್ನತ ಅಧಿಕಾರಿಗಳು, ಕೆಳಮಟ್ಟದಲ್ಲಿ ನಡೆಸಬೇಕಾದಂತಹ ಅಧಿಕಾರಿಗಳ ನಿಷ್ಕ್ರಿಯತೆ ಮತ್ತು ಅವುಗಳನ್ನು ಸರಿಯಾದ ಪಾಲನೆ ಮಾಡಿರದೇ ಇರೋದ್ರಿಂದ ಇಡೀ ನೀರಾವರಿ ಯೋಜನೆಗಳು ವಿಫಲ ಆಗಿದ್ದಾವೆ. ವೈಟ್ ಪೇಪರ್ ಅನ್ನ ಪ್ರಕಟ ಮಾಡಿ ಅಂತ ನಾವು ಸರ್ಕಾರಕ್ಕೆ ಹೇಳಿದ್ದೀವಿ. ಹೊಸ ನೀರಾವರಿ ಯೋಜನೆಗಳು ಬೇಡ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಯಾಕೆ ಅಂದ್ರೆ ನನ್ನ ಪಶ್ಚಿಮ ಘಟ್ಟ ಪೂರ್ಣ ನಾಶ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ 80-85% ಅರಣ್ಯ ಇದ್ದಿದ್ದು ಈಗ 29% ಆಗಿದೆ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ವಿಜ್ಞಾನಿಗಳು ಮೊನ್ನೆ ಬೆಂಗಳೂರಿನಲ್ಲಿ 13ನೇ ತಾರೀಕು ಹೇಳಿದ್ದಾರೆ. ಇದು ಉತ್ತರ ಕನ್ನಡದ್ದು ನಾನು ಹೇಳ್ತಾ ಇರೋದು. ಹಾಗಾಗಿ ನಾವು ಅರಣ್ಯಗಳನ್ನ, ನದಿಗಳನ್ನ, ಹಳ್ಳಗಳನ್ನ ಉಳಿಸಿ ಇಲ್ಲಿ ರೈತರು ಬದುಕು, ವನವಾಸಿಗಳ ಬದುಕನ್ನ ಸಹನೀಯವಾಗಿ ಇಟ್ಕೊಂಡು ಮುಂದಕ್ಕೆ ಹೋಗಬೇಕು. ಇವರು ಇದನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ, ಸರ್ಕಾರದವರಲ್ಲ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಸರ್ಕಾರದಿಂದ ನೀರಾವರಿ ಯೋಜನೆ ಇಲ್ಲ. ನಾವು ವಿಕೇಂದ್ರೀಕೃತವಾಗಿ ರೈತರೇನೇ ಮಾಡ್ಕೊಂಡಿದ್ದೇವೆ.
ಸ್ವಾವಲಂಬಿಯಾಗಿ ನಮ್ಮ ನೀರನ್ನು ನಮ್ಮ ತೋಟಗಳಿಗೆ ಬೆಳೆಸ್ಕೊಂಡಿದ್ದೇವೆ. ಸೊ ಹಾಗಾಗಿ ಲಕ್ಷಾಂತರ ಪಂಪ್ ಸೆಟ್ಗಳಿಲ್ಲಿದ್ದಾರೆ. ನಮಗೇ ನೀರು ಬೇಕು, ನಮಗೆ ನೀರನ್ನು ಬಿಟ್ಟು ನೀವು ಬೇರೆ ಕಡೆ ನೀರು ಎಲ್ಲಿ ತೊಗೊಂಡು ಹೋಗ್ತೀರಿ? ಇದು ಈ ಪ್ರದೇಶದ ರೈತರ ಡಿಮಾಂಡ್ ಇದೆ. ಹಾಗಾಗಿ ಈ ಬಹಳಷ್ಟು ಸಂಗತಿಗಳನ್ನು ಪರಿಶೀಲನೆ ಮಾಡಬೇಕು ಅಂದರೆ ಈ ಎರಡೂ ಪ್ರದೇಶದ ವಿಜ್ಞಾನಿಗಳು, ನೀರಾವರಿ ತಜ್ಞರುಗಳು, ಅಧಿಕಾರಿಗಳು, ಈ ಪ್ರದೇಶದ ಜನಪ್ರತಿನಿಧಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಇದ್ರ ಬಗ್ಗೆ ಒಂದು ಸಮಾಲೋಚನೆಯನ್ನು ರಾಜಕೀಯ ಮುಕ್ತವಾಗಿ ನೀವು ಮಾಡಿದರೆ, ಅಲ್ಲಿ ರಾಜಕೀಯ ಮುಖಂಡರು ಅದು ಬೇಕು ಅಂತಾರೆ, ಇಲ್ಲಿ ರಾಜಕೀಯ ಮುಖಂಡರು ನಮ್ಮ ಜೊತೆಗೆ ಬೇಡ ಅಂತಾರೆ. ಇದು ಯಾವ ನ್ಯಾಯ? ಇದು ಯಾರು ಹೇಳಬೇಕು? ಹಾಗಾದ್ರೆ ನೀವೆಲ್ಲ ಅಲ್ಲೂ ಅದೇ ಪಕ್ಷ, ಇಲ್ಲೂ ಅದೇ ಪಕ್ಷ, ಅದು ಯಾವ ಪಕ್ಷನ ಆಡಳಿತ ಇರಲಿ ವಿರೋಧ ಇರಲಿ, ಹಾಗಾದ್ರೆ ಯಾರು? ಈ ಥರ ದ್ವಂದ್ವಗಳು ನೂರಾರು ಬಂದ್ಬಿಟ್ಟಿದ್ದಾವೆ ನಮಗೆ ಎದುರುಗಡೆ. ಹಾಗಾಗಿ ಅದನ್ನು ನೀವು ಬಗೆಹರಿಸಿಕೊಳ್ಳಿ. ನಮಗೆ ನಮ್ಮನ್ನು ಪಶ್ಚಿಮ ಘಟ್ಟವನ್ನು ಹಿಂಗೆ ಬದುಕಲಿಕ್ಕೆ ಬಿಟ್ಬಿಡಿ. ಇಲ್ಲದೆ ಹೋದರೆ ಇದು ಎಲ್ಲಿಗೆ ಹೋಗಿ ಮುಡ್ತದೆ ಈ ಜನಾಂದೋಲನಗಳು? ಎಲ್ಲಿವರೆಗೆ ಮಾಡಬೇಕು? ಎಲ್ಲಿವರೆಗೆ ನಾವು ನೀರನ್ನು ಕೊಡ್ತೀವಿ ಅಂತ ಒಪ್ಪಿಕೊಳ್ಬೇಕು? ಈ ಹಲವಾರು ಪ್ರಶ್ನೆಗಳು ಎದ್ಬಿಡ್ತವೆ. ಅದಕ್ಕೋಸ್ಕರ ಹೇಳಿದೆ, ನಾವು ನಮ್ಮ ಸತ್ಯಾಗ್ರಹ ಮಾಡದಲ್ಲಿ ಅಹಿಂಸಾತ್ಮಕವಾದಂಥ ಮಾರ್ಗದಲ್ಲಿ ಇವತ್ತು ನಾವು ಚಳುವಳಿಗಳನ್ನು ನಡೆಸಿಕೊಂಡು ಬಂದು ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಪಶ್ಚಿಮ ಘಟ್ಟದ ಉದ್ದಕ್ಕೆ ಇದನ್ನು ತೋರಿಸಿದ್ದೇವೆ. ನಮ್ಮ ಈ ಪಶ್ಚಿಮ ಘಟ್ಟ ಉಳಿದ್ರೆ ನಮ್ಮ ರಾಜ್ಯ ದಕ್ಷಿಣ ಭಾರತ ಉಳಿತದೆ. ನಮ್ಮ ಈ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಸುಸ್ಥಿರ ಅಭಿವೃದ್ಧಿ ಆಗಬೇಕು ಅಂದರೆ, ನಮ್ಮ ದೇಶದ ಸುಸ್ಥಿರ ಅಭಿವೃದ್ಧಿಗೆ ನಾವು ಕೊಡುಗೆ ಕೊಡಬೇಕು ಅಂದರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬೃಹತ್ ಯೋಜನೆಗಳು ನಿಲ್ಲಬೇಕು. ನಾವೇನು ಇಡೀ ದೇಶದ ಒಂದು ವಿಕಸಿತ ಭಾರತದ ಬಗ್ಗೆ, ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಇವತ್ತು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಗಳಲ್ಲಿ ಅಥವಾ ಒಪ್ಪಂದಗಳಲ್ಲಿ ನಮ್ಮ ದೇಶದಲ್ಲಿ ನಾವು ಹೇಳ್ತೇವೆ, ಅದೆಲ್ಲದೂ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದರೆ ಒಂದು ಹಿಮಾಲಯ, ಒಂದು ಪಶ್ಚಿಮ ಘಟ್ಟ, ಇದು ಎರಡನ್ನು ಉಳಿಸ್ಕೊಳ್ಳದೆ ಹೋದರೆ ಜನಕ್ಕೆ ಬಹಳ ಕಷ್ಟ ಇದೆ. ಇವತ್ತು ಕ್ಲೈಮೇಟ್ ಚೇಂಜಿನ ಕತೆ ಬಹಳ ಆಗಿದೆ ಜಗತ್ತಲ್ಲಿ. ಹಾಗಾಗಿ ನಾವು ಪಶ್ಚಿಮ ಘಟ್ಟದಲ್ಲಿರುವಂಥ ಜನಗಳು, ನಾವು ಈಗೇನು ನಾವು ಉತ್ತರ ಕನ್ನಡದಲ್ಲಿ ಒಗ್ಗಟ್ಟಾಗಿ ಹೋರಾಟವನ್ನು ನಡೆಸ್ತಿದ್ವಿ, ಬೇರೆ ಕಡೆಗಳಲ್ಲಿ ಈ ಒಗ್ಗಟ್ಟು ಸಿಗ್ತಾ ಇಲ್ಲ. ಹಾಗಾಗಿ ಈ ಒಗ್ಗಟ್ಟಿಗೆ ಈ ಏನು ಪೂಜ್ಯ ಸ್ವರ್ಣವಲ್ಲಿ ಸ್ವಾಮೀಜಿಯವರು ಒಬ್ಬರೇ ಅಲ್ಲ ನಾನು ಹೇಳ್ತಾ ಇರೋದು, ಬೇರೆ ಎಲ್ಲ ಮಠಾಧೀಶರುಗಳು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಈಗೇನು ನಾವು ಬೇಡ್ತಿ ಅಘನಾಶಿನಿ ಹೋರಾಟವನ್ನು ನಡೆಸ್ತಾ ಇದ್ದೇವೆ, ಇದನ್ನು ಯಾವುದೇ ಕಾರಣಕ್ಕಾಗಿ ನಾವು ಏನು ಮುಂದುವರಿಸ್ಕೊಂಡು ಯಾವುದೇ ಎಂಥದೇ ಸಂದರ್ಭ ಬಂದರೂ ನಾವು ಅದನ್ನು ಎದುರಿಸುವಂಥ ಒಂದು ಹೋರಾಟವನ್ನು, ಅದನ್ನು ನ್ಯಾಯಾಲಯದಲ್ಲಿರಲಿ, ಸರ್ಕಾರದಲ್ಲಿರಲಿ, ಒತ್ತಡ ಹಾಕೋದರಲ್ಲಿರಲಿ, ಜನಾಂದೋಲನ ನಡೆಸೋದಿರಲಿ, ವೈಜ್ಞಾನಿಕವಾದಂಥ ಸಂಗತಿಗಳನ್ನು ಬಹಿರಂಗಪಡಿಸುವಂಥದ್ದಿರಲಿ, ಈ ಎಲ್ಲದರ ಬಗ್ಗೆ ಮತ್ತು ಎಲ್ಲ ಹಂತಗಳಲ್ಲಿ ಹೋರಾಟವನ್ನು ನಡೆಸುವಂಥ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಸರ್, ಈಗ ತಾವು ಕಳೆದ 4-5 ದಶಕಗಳಿಂದ ನಿರಂತರವಾಗಿ ಒಂದು ಪರಿಸರ ಹೋರಾಟದಲ್ಲಿ ಭಾಗವಹಿಸ್ತಾ ಬಂದಿದ್ದೀರಿ. ಒಟ್ಟಾರೆಯಾಗಿ ಈ ಪರಿಸರ ಹೋರಾಟದಿಂದ ಅನಂತ ಅಶೀಸ್ ಸರ್ ಅವರಿಗೆ ವೈಯಕ್ತಿಕವಾಗಿ ಏನು ಲಾಭ? ನಾನು ಈವರೆಗೆ ಮಾತಾಡಿರುವಂಥದ್ದು ಬೇರೆ ಬೇರೆ ಸಂಘ ಸಂಸ್ಥೆಗಳ ಪರವಾಗಿ ಮಾತಾಡಿದೆ. ನೀವು ವೈಯಕ್ತಿಕವಾದಂಥದ್ದು ಒಂದು ಪ್ರಶ್ನೆಯನ್ನು ನನ್ನ ಮುಂದೆ ಇಟ್ಟಿದ್ದೀರಿ. ಸೊ ನಾನೊಬ್ಬ RSSನ ಕಾರ್ಯಕರ್ತನಾಗಿ, ನಾನೊಬ್ಬ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ, ಗ್ರಾಮೀಣ ಪ್ರದೇಶಗಳ ಒಂದು ವಿಕಾಸದ ಸಲುವಾಗಿ ನಮ್ಮ ಏನೊಂದು ಜೀವನದಲ್ಲಿ ಒಂದು ಆದರ್ಶವನ್ನು ಇಟ್ಕೊಂಡು, ಮತ್ತು ಈಗೇನು ನಾವು ಪರಿಸರದ ಚಳವಳಿ ಅಂತ ಹೇಳ್ತೀವಿ, 80ರ ದಶಕದಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಒಂದು ಗ್ರಾಮೀಣ ಆರೋಗ್ಯ ಒಂದು ವಿಕಾಸ ಪ್ರಕಲ್ಪದ ಮುಖಾಂತರ ಪ್ರಾರಂಭ ಮಾಡಿ, ಆ ನಂತರ ವೃಕ್ಷಲಕ್ಷ ಆಂದೋಲನ ಎನ್ನುವಂಥ ಒಂದು ರಚನಾತ್ಮಕವಾದಂಥ ಜನಾಂದೋಲನವನ್ನು ಸಾಗರದಲ್ಲಿ ಪ್ರಾರಂಭ ಮಾಡಿ, ಅದು ಪಶ್ಚಿಮ ಘಟ್ಟದ ಉದ್ದಕ್ಕೆ ಅದನ್ನು ಮುನ್ನಡೆಸ್ಕೊಂಡು ಬಂದು, ಆ ಹೋರಾಟ ಜನಾಂದೋಲನದ ಮುಖಾಂತರನೇ ಗ್ರಾಮೀಣ ವಿಕಾಸದ ಬಗ್ಗೆ ಹಲವಾರು ರೀತಿಯ ಪರಿಸರ ಪೂರಕವಾದಂಥ ಅಭಿವೃದ್ಧಿ ಪ್ರಕಲ್ಪಗಳನ್ನು ಪ್ರಾರಂಭ ಮಾಡಿ, ಸ್ಥಾನಿಕವಾದಂಥ ಗುಂಪುಗಳನ್ನು ರಚನೆ ಮಾಡಿಕೊಂಡು, ಸ್ಥಾನಿಕವಾದಂಥ ಕೋಆಪರೇಟಿವ್ಸು, ಸ್ಥಾನಿಕವಾದಂಥ ಬೇರೆ 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 ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಇವರನ್ನು ಜೋಡಿಸ್ಕೊಂಡು ಸರ್ಕಾರದ ಜೊತೆಗೂ ಕೂಡ, ಅದು ಯಾವುದೇ ಬೇರೆ ಬೇರೆ ಇಲಾಖೆಗಳಿರಲಿ ಮತ್ತೊಂದಿರಲಿ, ಅವರ ಜೊತೆಗಳನ್ನು ಅವ್ರ ಸಹಕಾರ ಅಂದರೆ ಸರ್ಕಾರದ ಯೋಜನೆಗಳಿರ್ತವೆ, ಅದನ್ನು ಅದಕ್ಕೆ ಲಿಂಕ್ ಮಾಡಿ ನಾವು ಈ ಪಶ್ಚಿಮ ಘಟ್ಟದ ಸುಸ್ಥಿರವಾದಂತಹ ಅಭಿವೃದ್ಧಿ ಮತ್ತು ರಕ್ಷಣೆ, ಇದು ಏನು ಹೇಳ್ತೀರಿ, ಇದೊಂದು ಕಣ್ಣು ಮುಂದಿನ ಆದರ್ಶ. ಇದಕ್ಕೆ ನಮ್ಗೆ ಅನೇಕ ಹಿರಿಯರು ಇದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಇದನ್ನು ಮಾಡಬೇಕಾದ್ರೆ ಸೊ ನಮಗೆ ಆ ಉಳಿದದ್ದು ಯಾವುದು
ನಮಗೆ ಬರೋದಿಲ್ಲ. ಅನೇಕ ಟೀಕೆ ಟಿಪ್ಪಣಿಗಳು ಬರ್ತವೆ, ಹಲವಾರು ಸಂಗತಿಗಳ ಬಗ್ಗೆ ನಾವು ಹೇಳ್ಬೋದು, ಟೀಕೆ ಟಿಪ್ಪಣಿಗಳು ಬರ್ಬೋದು. ಆದರೆ ನಾವು ನಮ್ಮ ಮುಂದೆ ಇರುವಂಥ ಧ್ಯೇಯ ಏನಿದೆಯಲ್ಲ, ಆ ಧ್ಯೇಯವನ್ನು ಇಟ್ಕೊಂಡು ಆ ಗುರಿಯನ್ನು ಸಾಧಿಸುವಂಥ ದಿಕ್ಕಿನಲ್ಲಿ ನಮ್ಮ ಈ ಗುರಿ ಆ ದಿಕ್ಕಿನಲ್ಲಿ ನಾವು ಹೋಗ್ತಾ ಇರುವಂಥದ್ದಷ್ಟೇ ಬಿಟ್ಟರೆ ನಮಗೆ ವೈಯಕ್ತಿಕವಾಗಿ ಏನು ಲಾಭ ಇದೆ, ನಮಗೆ ಏನನ್ನು ಅದರಿಂದ ಸಿಗ್ತದೆ ಅಥವಾ ಆದಾಯ ಸಿಗ್ತದೆ, ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡಲ್ಲ. ನಾನೊಬ್ಬ ರೈತನಾಗಿ ನಾನು ಮೊದಲು ಸಂಘದಲ್ಲಿ ಸೇವಾ ಕ್ಷೇತ್ರದ ಪೂರ್ಣಾವಧಿ ಕಾರ್ಯಕರ್ತ ಆಗಿದ್ದೆ. 10 ವರ್ಷ ಕೆಲಸ ಮಾಡಿದ ನಂತರ ನಾನು ಹಳ್ಳಿಗೆ ಬಂದು ನನ್ನ ಹಳ್ಳಿನಲ್ಲಿ ನನ್ನ ಕೃಷಿ ಕುಟುಂಬದಲ್ಲಿ ಇದ್ಕೊಂಡು ನನ್ನ ಬಹುತೇಕ ಸಮಯವನ್ನು ಸಮಾಜಕ್ಕಾಗಿ, ಸಮಾಜ ಕಾರ್ಯಕರ್ತನಾಗಿ ಅಂತ ಅಷ್ಟೇ ಅಲ್ಲ, ಈ ಮುಖ್ಯವಾಗಿ ಪಶ್ಚಿಮ ಘಟ್ಟದ ಈ ಒಂದು ಸುಸ್ಥಿರ ಅಭಿವೃದ್ಧಿ ಸಲುವಾಗಿ ನಾನು ಹಲವಾರು ಸಂಘ ಸಂಸ್ಥೆಗಳ ಮುಖಾಂತರ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ. ಅದ್ರ ಬಿಟ್ಟು ಇನ್ಯಾವುದೇ ಒಂದು ದೊಡ್ಡದಾದಂಥ ಅಪೇಕ್ಷೆಗಳು, ಫಲಾಪೇಕ್ಷೆಗಳು ಅದು ಯಾವುದನ್ನು ನಾನು ಕಣ್ಣು ಮುಂದೆ ಇಟ್ಟುಕೊಂಡು ಹೋರಾಟ ಮಾಡಿದ್ದಿದ್ರೆ ನನಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಈ ಚಳವಳಿಗಳನ್ನು ನಡೆಸೋದಕ್ಕೆ ನಾನು ಪಶ್ಚಿಮ ಘಟ್ಟದಲ್ಲಿ ಹೇಳ್ತಾ ಇರೋದು ನಡೆಸೋದಕ್ಕೆ ನಾವು ಒಂದು ಕಡೆಗೆ ರಚನಾತ್ಮಕವಾದಂಥ ಜನಾಂದೋಲನ, ಸಂಘರ್ಷಾತ್ಮಕವಾದಂಥ ನೇರವಾದಂಥ ಹೋರಾಟಗಳು. ಇದಕ್ಕೆ ಎಲ್ಲರೂ ಯಾಕೆ ನಮಗೆ ಆ ರೀತಿಯಾದಂಥ ಒಂದು ಬೆಂಬಲ ಸಿಗ್ತದೆ ಅಂದರೆ ಇದರೊಳಗೆ ಯಾವುದೇ ಒಂದು ವ್ಯಕ್ತಿಗತವಾದಂಥ ಒಂದು ಹಿತಾಸಕ್ತಿ ಇಲ್ಲ ಅಂತ ಕಂಡುಕೊಂಡಿದ್ದರಿಂದ ನಮಗೆ ಆ ಎಲ್ಲ ಅಂದರೆ ವ್ಯಕ್ತಿಗಳಿರ್ಬೋದು, ಸಂಘಟನೆಗಳಿರ್ಬೋದು, ಬೇರೆ ಬೇರೆ ತತ್ವಕ್ಕೆ ಅಂಟುಕೊಂಡಿರುವಂಥ ಜನಗಳಿರ್ಬೋದು, ಭಿನ್ನಾಭಿಪ್ರಾಯ ಇರುವಂಥ ಹಲವಾರು ಸಂಘ ಸಂಸ್ಥೆಗಳಿರ್ಬೋದು. ಆದರೆ ಪರಿಸರದ ಬಗ್ಗೆ ಹೋರಾಟದಲ್ಲಿ ನಮ್ಮ ಜೊತೆಗೆ ಹಲವು ಸಂಘ ಸಂಸ್ಥೆಗಳು ಜೊತೆಗೂಡಿದಾವೆ. ನಾವೆಲ್ಲ ಇದು ನಾನಲ್ಲ, ಇದು ಇಡೀ ನಮ್ಮ ಒಂದು ಸಂಘಟನೆಗಳ ಮುಖಾಂತರ ನಾವು ಇಡೀ ಪಶ್ಚಿಮ ಘಟ್ಟವನ್ನು ರಕ್ಷಣೆ ಮಾಡೋದಕ್ಕೆ ಮುನ್ನಡೆಸಬೇಕು. ಎಲ್ಲಿವರೆಗೆ ಯಾರು ಶಾಶ್ವತ ಅಲ್ಲ, ಹಲವಾರು ಜನ ಇವತ್ತು ಯುವಕರು ಮುಂದೆ ಬಂದಿದ್ದಾರೆ, ಅದು ನಮಗೆ ಸಂತೋಷದ ಸಂಖ್ಯೆ. ಹಲವಾರು ಜನ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾನು ಆಗಲೇ ಹೇಳಿದೆ, ಆರಂಭದಲ್ಲೇ ಚಳುವಳಿಯ ಸ್ವರೂಪನೇ ಬದಲಾಗಿದೆ ಅಂತೇಳಿ. ಸೊ ಹಾಗಾಗಿ ಬೀದಿಗಿಳಿದು ಚಳುವಳಿ ಮಾಡುವಂಥದ್ದು ಒಂದೇ ಚಳುವಳಿ ಅಲ್ಲ. ಸೊ ಇವತ್ತು ಹಲವು ವಿಧಗಳಿದ್ದಾವೆ. ಅಂತ ಈ ಒಂದು ಇವತ್ತಿನ ಸನ್ನಿವೇಶಕ್ಕೆ ತಕ್ಕಂತೆನೂ ಕೂಡ ನಾವು ಬದಲಾಗಬೇಕಾಗಿದೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಅನಂತ್ ಹೆಗಡೆ ಅಶಿಸರ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀನಿ. ಬಹಳ ಕಡಿಮೆ ಸಮಯದಲ್ಲಿ ಈ ರೀತಿ ಹಲವು ಕ್ಷೇತ್ರಗಳ ಜನರನ್ನ ಸಂದರ್ಶನ ಮಾಡಿಸಿದಿರಿ. ಜನರ ಸಮಸ್ಯೆಗಳನ್ನು ಮುಟ್ಟೋದಕ್ಕೆ ನೀವು ಬರ್ತಾ ಇದ್ದೀರಿ. ಮುಖ್ಯವಾಗಿ ಜನರ ಜೊತೆಗೆ ಮತ್ತು ಈ ಪ್ರದೇಶದ ಸುಸ್ಥಿರ ಅಭಿವೃದ್ಧಿ ಬಗ್ಗೆ, ಹಲವು ಸ್ಥಳೀಯವಾದಂಥ ಸಮಸ್ಯೆಗಳ ಬಗ್ಗೆ ಜನಗಳದ್ದು ನೀವು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದನ್ನು ನಾನು ಭಾಳ ಮೆಚ್ಚಿಕೊಂಡಿದ್ದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.